ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಂದೆ ತಾಯಿ ವಿರುದ್ಧವೇ ವಿವಾಹಿತ ಮಗಳು ದೂರನ್ನ ನೀಡಿದ್ದಾರೆ. ನನ್ನ ಸಹಿಯನ್ನ ಪಡೆದು ಗಂಡನ ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ ಅಂತ ಹೆತ್ತ ತಂದೆ ತಾಯಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ನನ್ನ ಗಂಡ ಮದುವೆಗೆ ನೀಡಿದ್ದಂತಹ ಚಿನ್ನವನ್ನ ಕದ್ದು ನನ್ನ ತಂದೆ ತಾಯಿ ಮಾರಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಿದ್ದಾಳೆ ಮಗಳು. ನನ್ನ ಚಿನ್ನಾಭರಣವನ್ನ ಪೋಷಕರು ಮಾರಿದ್ದಾರೆ, ಹಾಗಾಗಿ ಜೊತೆಗೆ ನನಗೆ ಕಿರುಕುಳವನ್ನು ಕೂಡ ನೀಡಿದ್ದಾರೆ, ಹಾಗಾಗಿ ನನ್ನ ತಂದೆ ತಾಯಿ ಸಹೋದರನಿಂದ ನನಗೆ ರಕ್ಷಣೆ ಬೇಕು ಅಂತ ಮಹಿಳಾ ಆಯೋಗ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಮದುವೆ ಆಗಿರೋದು 2023 ಮೇ 25ಗೆ. ಅವಾಗೆ ಅರೇಂಜ್ ಮ್ಯಾರೇಜ್ ಆಗಿರೋದು. ನಮ್ಮ ಅಪ್ಪ ಅಮ್ಮನೇ ಅವ್ರ ಜೊತೆ ಮಾಡಿರೋದು, ನಮ್ಮ ಹಸ್ಬೆಂಡ್ ಜೊತೆ ಮದುವೆ. ನನಗೆ ಅವ್ರ ಪ್ಲ್ಯಾನಿಂಗಿಂದ ಮಾಡಿದ್ದೇನಂತ ಅವ್ರ ಹತ್ರ ಕಾಸು ಇಸ್ಕೊಳ್ಬೇಕು, ಅವ್ರದ್ದು ಗೋಲ್ಡ್ ಇಸ್ಕೊಂಡ್ಬಂತ ಮೆಹರು ಇವ್ರು ಕೊಟ್ಟಿರೋದು 200 ಗ್ರಾಮ್ಸ್ ಗೋಲ್ಡು. ಅದು ಗೋಲ್ಡ್ಗೆ ನಮ್ಮ ಅಪ್ಪ ಅಮ್ಮ ಎತ್ಕೊಂಡ್ರು, ನನ್ನ ಹತ್ರ ಕಳ್ತನ ಮಾಡಿಕೊಂಡ್ರು. ಇವಾಗ ನಮ್ಮ ಹಸ್ಬೆಂಡ್ ಕೇಳಿದ್ರು ಗೋಲ್ಡ್ ಕೊಡ್ರಿ ಅಂತ, ಅವ್ರ ಮೇಲೆ ಎಲ್ಲ 5 lakhs ಕೊಡ್ರಿ, ಹಿಂಗೆ ಕೊಡ್ರಿ ಅಂತ ಹೇಳಿದ್ರು. ಅವ್ರು ಕೊಡಲಿಲ್ಲ ಅಂತ ನನಗೆ ಕನ್ನಡ ಓದೋಕ್ಕೆ ಬರಲ್ಲ, ನಾನು ಓದಿಲ್ಲ, ನಾನು 9th ಪಾಸ್ ಅಷ್ಟೇ ಆಗಿರೋದು. ನನಗೆ ಕನ್ನಡ ಓದೋಕ್ಕೆ ಬರಲ್ಲ. ಅಲ್ಲಿ ಹೋಗ್ಬಿಟ್ಟು ಸಿಗ್ನೇಚರ್ ಮಾಡು ಅಂತ ಹೇಳಿಬಿಟ್ಟು ನಾನು ಸಿಗ್ನೇಚರ್ ಮಾಡಿದೆ. ಅವ್ರ ಮೇಲೆ ಫೋಕ್ಸೋ ಕೇಸ್ ಅಂದೆ. ನನಗೆ ಫೋಕ್ಸೋ ಕೇಸ್ ಏನಂತ ನನಗೆ ಗೊತ್ತಿಲ್ಲ. 4 months ನಮ್ಮ ಹಸ್ಬೆಂಡ್ಗೆ ಜೈಲ್ ಕಳಿಸ್ಬಿಟ್ರು. ಏನೇನು ಇವ್ರು ನಮ್ಮ ಜೊತೆ ರೇಪ್ ಮಾಡಿರೋದಂತೆ, ಇವರಪ್ಪ ನನ್ನ ಜೊತೆ ಫಿಸಿಕಲ್ ಟಚ್ ಮಾಡಿ ಬಂದ್ರಂತೆ, ಇವರಪ್ಪ ಏನೂ ಹಂಗೆ ಮಾಡಿಲ್ಲ, ಈ ಜೊತೆ ಎಲ್ಲ ಸುಳ್ಳು ಮಾಡಿದ್ದಾರೆ ನಮ್ಮ ಅಪ್ಪ ಥರ ಅವರು. ಇವರಮ್ಮ ನನಗೆ ಕೈ ಇಟ್ಕೊಂಡ್ರಂತೆ, ಇವ್ರು ರೇಪ್ ಮಾಡಿದಂತೆ, ಇವ್ರ ಅಕ್ಕ ಮನೇಲಿ ಮಾಡಿದಂತೆ, ಈ ಥರ ತಂಗಿ ಮನೇಲಿ ಈ ಥರ ಎಲ್ಲ ಅದು ಕಂಪ್ಲೇಂಟ್ ಅಂಡಿ ಬರ್ಸಿದ್ದಾರೆ. ಇದೆಲ್ಲ ಸುಳ್ಳು ಮಾಡಿಬಿಟ್ಟು ಇವ್ರು ನನಗೆ ಬಿಡಬೇಕಂತ ಹೇಳಿದ್ರು. ಇವ್ರು ನನಗೆ ಬಿಟ್ಟಿಲ್ಲ, ಇಲ್ಲ ನನ್ನ ವೈಫ್ ನನಗೆ ಬೇಕು ಅಂತ ಹೇಳಿದ್ರು. ಅದಕ್ಕೆ ಇವ್ರ ಮೇಲೆ ಪೋಕ್ಸೋ ಕೇಸ್ ಎಲ್ಲ ಮಾಡಿಬಿಟ್ರು. ಇವಾಗ ನಾನು ಹೆಂಗೆ ಅಲ್ಲಿಂದ ಬಂದುಬಿಟ್ಟೆ. ನನ್ನ ಜೊತೆ ಆಗಿರೋದೇನಂತ ನಮ್ಮ ಅಪ್ಪ ಅಮ್ಮ ಅನ್ನೊಂದು ಇದಿರುತ್ತೆ ನೋಡ್ರಿ, ಅವ್ರ ಜೊತೆ ಹೋಗು, ಅವ್ರ ಜೊತೆ ಫಿಸಿಕಲ್ ಹೋಗು, ಫಿಸಿಕಲ್ ಇದು ಹೋಗು ಅಲ್ಲ ಅವ್ರ ಜೊತೆ ಅಂತ. ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟೆಲ್ಲ. ಅವಾಗ ನನಗೆ ಜಾಸ್ತಿ ಇದು ಮಾಡಿದ್ರು. ನಾನು 4 ಆಧಾರ್ ಕಾರ್ಡ್ಸ್ ಮಾಡಿಸಿದ್ದಾರೆ ನಮ್ಮಪ್ಪ, ಮಜಹರ್ ಅಹಮದ್ ನಮ್ಮಪ್ಪ 4 ಆಧಾರ್ ಕಾರ್ಡ್ಸ್ ನನ್ನ ಮಾಡಿಸಿದ್ದಾರೆ. ಏನಕ್ಕಂತ ಹುಡುಗರಿಗೆ ತೋರಿಸೋದು, ಅವ್ರ ಜೊತೆ ಸೇಲ್ ಮಾಡಿಸೋದು, ಕಾಸು ಇಸ್ಕೊಂಡು. ಇವ್ರ ಹತ್ರನೂ ನನ್ನ ಹತ್ರ ಮದುವೆ ಮಾಡೋಕ್ಕೆ ಕಾಸಿಲ್ಲ ಅಂತ ಹೇಳ್ಬಿಟ್ಟು 1 lakh 2 lakhs ಇರಪ್ಪ ಹತ್ರ ಇಸ್ಕೊಂಡಿದ್ದಾರೆ, ಮದುವೆ ಮಾಡೋಕ್ಕೆ ಕಾಸಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಬೇರೆಯವ್ರಿಗೇನು ತೋರಿಸ್ತಾ ಇದ್ದಾರೆ. ಅಲ್ಲಿ ಯಾರಿಗೆ ತೋರಿಸಿದ್ದಾರೆ, ಇವ್ರು ನನಗೆ ಇಷ್ಟ ಬಿಟ್ಟಿದ್ದಾರೆ ಅಂತ, ಅದಕ್ಕೆ ನನಗೆ ಕಡಿತಾ ಇದ್ದಾರೆ. ಇಲ್ಲ ಅಂತ ನಿಮ್ಮ ಮಗುಗೆ ಹೊಡಿಬಿಡ್ತೀನಿ, ನಿಮ್ಮ ಹಸ್ಬೆಂಡ್ಗೆ ಹೊಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಆ ಥರ ಅಪ್ಪ ಅಮ್ಮ ಯಾರಿಗೇನು ಬೇಡ, ಈ ಥರ ಮಾಡಿದ್ದಾನೆ. ನಮ್ಮ ಸುಹೇಲ್ ಅಹಮದ್ ಅಂತ ನಮ್ಮ ಅಣ್ಣ ಇದ್ದಾನೆ, ಅವ್ರು ನನ್ನ ಜೊತೆ ಫಿಸಿಕಲ್ ಮಾಡೋಕ್ಕೆ ಬಂದಿದ್ದಾನೆ. ಎಲ್ಲೆಲ್ಲಿ ಟಚ್ ಮಾಡೋದು, ಒಂದು ಪ್ರೈವೇಟ್ ಪಾರ್ಟ್ ಎಲ್ಲ ನನ್ನ ಕೈಗೆ ಕೊಟ್ಟಿದ್ದಾನೆ. ಈ ಥರ ಇದು ಮಾಡು, ಈ ಥರ ಮಾಡು ಅಂತ. ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಹೊಡಿತಾ ಇರ್ತಿದ್ದು. ನಮ್ಮಪ್ಪ ಅಮ್ಮ ಎಲ್ಲರೂ ಹೊಡಿತಾ ಇರ್ತಿದ್ದು. ಇವಾಗ ನನ್ನ ಲೈಫ್ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಗೋಲ್ ಹೊಟ್ಟೆಯಿತು. ನನ್ನ ಹಸ್ಬೆಂಡ್ ಜೊತೆ ನಾನು 1 year 5 months ಅವ್ರ ಜೊತೆ ಮಾತಾಡಿಲ್ಲ. ಈ ಥರ ಎಲ್ಲ ಮಾಡಿದ್ದಾರೆ. ನನಗೆ ನ್ಯಾಯ ಬೇಕು, ಈ ಥರ ಎಲ್ಲ ಮಾಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ತಂದೆ ತಾಯಿಯ ಮಗಳ ದಾಂಪತ್ಯ ಜೀವನವನ್ನ ಹಾಳು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಆಕೆಯ ಭವಿಷ್ಯವನ್ನು ಕೂಡ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿರೋದೇನು, ಆಕೆಯ ತಂದೆ ತಾಯಿ ಹೇಳೋದೇನು? ಪ್ರತ್ಯಕ್ಷ ಈ ಪ್ರಕರಣದಲ್ಲಿ ಸದ್ಯ ಸಂತ್ರಸ್ತ ಯುವತಿಯ ವೇಳೆ ಆಕೆ ಪಾಲಿಗೆ ಪೋಷಕರ ವಿಲನ್ಗಳಾಗಿರುವಂತದ್ದು. ಕಳೆದ 2023ರಲ್ಲಿ ಅಂದ್ರೆ 3 ವರ್ಷಗಳ ಹಿಂದೆ ಆ ಯುವತಿಯ ಪೋಷಕರೇ ತಂದೆ ತಾಯಿ ತೋರಿಸಿದಂತ ಯುವಕನನ್ನ ಮದುವೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅವರ ಮುಸ್ಲಿಂ ಸಂಪ್ರದಾಯದಂತೆ ಗಂಡಿನ ಕಡೆಯವರು ಮೆಹರ್ ಅಂತೇಳಿ 200 ಗ್ರಾಮ್ ಚಿನ್ನಾಭರಣ ಹಾಗೂ 2 ಲಕ್ಷ ಹಣವನ್ನ ಯುವತಿಯ ಕುಟುಂಬಸ್ಥರಿಗೆ ಕೊಟ್ಟು ಆಕೆಯನ್ನ ಮದುವೆ ಮಾಡ್ಕೊಳ್ತಾರೆ. ಮದುವೆ ಆದಂತ ನಂತರದಲ್ಲಿ ಇವ್ರು ಗಂಡನ ಮನೆಗೆ ಹೋಗಿ ಆಕೆ ಜೀವನ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾಳೆ. ನಂತರದಲ್ಲಿ ದುರುದರ ಯುವತಿಯನ್ನ ಮದುವೆ ಮಾಡ್ಕೊಂಡಂತ ಆಕೆಯ ಪತಿ ಸಲ್ಮಾನ್ ಏನಿದ್ದಾನೆ, ಆತ ಮದುವೆ ಸಂದರ್ಭದಲ್ಲಿ ನಾವು ಕೊಟ್ಟಂತ ಚಿನ್ನಾಭರಣಗಳನ್ನ ತಂದೆ ಮನೇಲಿ ಯಾಕೆ ಇಟ್ಟಿದ್ಯಾ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಆಕೆ ಹೋಗಿ ತಂದೆಯನ್ನ ಕೇಳುವಂಥದ್ದು, ನನ್ನ ಗಂಡ ಮದುವೆ ಸಂದರ್ಭದಲ್ಲಿ ಕೊಟ್ಟಿರುವಂತ ಚಿನ್ನಾಭರಣಗಳನ್ನ ಕೊಡಿ, ನನಗೆ ಕೊಟ್ಟಂತ ಚಿನ್ನಾಭರಣಗಳನ್ನ ನನ್ನ ಬಳಿ ಇಟ್ಕೊಳ್ತೀನಿ ಅಂತೇಳಿ ಯಾವಾಗ ಮಗಳು ಕೇಳ್ತಾಳೆ, ಆಗ ಪೋಷಕರು ಪಡೆದಂತ ಸುಮಾರು 200 ಗ್ರಾಮ್ ಚಿನ್ನಾಭರಣವನ್ನ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಮತ್ತೊಂದ್ ಕಡೆ ನೀವು ಕೊಟ್ಟಂತ ಚಿನ್ನಾಭರಣವನ್ನ ಹಿಂದಿರುಗಿಸಬೇಕು ಅಂದ್ರೆ ಸುಮಾರು 5 ಲಕ್ಷ ಹಣವನ್ನ ಕೊಡ್ಬೇಕು ಅಂತೇಳಿ ದುರುದರ ಯುವತಿಯ ಗಂಡನಿಗೆ ಅವರ ಅತ್ತೆ ಮಾವ ಡಿಮ್ಯಾಂಡ್ ಅನ್ನ ಮಾಡುವಂತದ್ದು. ನಂತರದಲ್ಲಿ ಆಕೆ ಸದ್ಯ ಏನ್ ದೂರನ್ನ ಕೊಟ್ಟಿದ್ದಾಳೆ ಯುವತಿ, ಆಕೆಗೆ ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಆಕೆಯ ಬಳಿಯಿಂದ ಸಹಿಯನ್ನ ಪಡೆದು ಸ್ವತಃ
ಗಂಡನ ವಿರುದ್ಧವಾಗಿ ಅತ್ಯಾಚಾರ ಹಾಗೂ ಪೋಕ್ಸೋ ದೂರನ್ನ ದಾಖಲು ಮಾಡುವಂತ ಕೆಲಸವನ್ನ ಆ ಯುವತಿಯ ತಂದೆ ತಾಯಿ ಮಾಡಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈಕೆ ಗಮನಕ್ಕೆ ಬಾರದಂತೆ ಈಕೆಗೆ ಸಂಬಂಧಪಟ್ಟಂತೆ ಸುಮಾರು 4 ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿದ್ದಾರೆ. ನನ್ನ ಗಂಡನಿಂದ ಬೇರ್ಪಡಿಸಿ ನನ್ನ ಗಮನಕ್ಕೆ ಬಾರದಂತೆ ನನ್ನಿಂದ ಸುಳ್ಳು ಸಹಿಯನ್ನ ಪಡೆದು ನನ್ನ ಗಂಡನ ಮೇಲೆ ಕೇಸ್ ಹಾಕ್ಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ನನ್ನ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿ ಅದನ್ನ ದುಡ್ಡಿರುವಂತವ್ರು ಶ್ರೀಮಂತರಿಗೆ ತೋರಿಸಿ ನನ್ನನ್ನ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತೇಳಿ ಅವರಿಂದ ಹಣ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ನನ್ನ ಗಂಡನನ್ನ ಮದುವೆ ಆಗುವಂತ ಸಂದರ್ಭದಲ್ಲೂ ಕೂಡ ನನ್ನ ಗಮನಕ್ಕೆ ಬಾರದಂತೆ ಅವರಿಂದನೂ ಕೂಡ 2 ರಿಂದ 3 ಲಕ್ಷ ಹಣವನ್ನ ಪಡೆದಿದ್ದಾರೆ. ಬೇರೆ ಶ್ರೀಮಂತ ವ್ಯಕ್ತಿಗಳಿಗೆ ನನ್ನನ್ನು ತೋರಿಸುವಂತದ್ದು, ನಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ತೀವಿ ಅಂತೇಳಿ ಅವರಿಂದ ಹಣ ಪಡ್ಕೊಂಡಿದ್ದಾರೆ. ಈಗ ಯಾರೋ ವ್ಯಕ್ತಿ ನನ್ನನ್ನ ಇಷ್ಟಪಟ್ಟಿದ್ದಾನಂತೆ, ಅವನನ್ನ ಮದುವೆ ಮಾಡ್ಕೊ ಅಂತೇಳಿ ನನಗೆ ತೊಂದರೆ ಕೊಡ್ತಿದ್ದಾರೆ. ನಾನು ನನ್ನ ಗಂಡನ ಜೊತೆಯಲ್ಲಿ ಬಾಳ್ಬೇಕು, ಗಂಡ ಹೆಂಡತಿ ನಮ್ಮ ಮಧ್ಯೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಆದ್ರೆ ನಮ್ಗೆ ನಮ್ ಜೀವನ ಮಾಡ್ಲಿಕ್ಕೆ ತಂದೆ ತಾಯಿಯ ತೊಂದರೆಯನ್ನ ಕೊಡ್ತಿದ್ರು. ಅಷ್ಟೇ ಅಲ್ಲದೆ ನನ್ನ ಸಹೋದರ ಏನಿದ್ದಾನೆ ಈತ ಕೂಡ ಹಲವು ಬಾರಿ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ನಡೆಸಿ ಲೈಂಗಿಕವಾಗಿ ಶೋಷಣೆಯನ್ನು ಕೂಡ ಕೊಟ್ಟಿದ್ದಾನೆ ಅಂತೇಳಿ ಆಕೆ ಕೊಟ್ಟಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸದ್ಯ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಜಯನಗರ ಪೊಲೀಸ್ ಠಾಣೆ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.